ಮಹದೇವಪುರ ವ್ಯಾಪ್ತಿಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ. ರೀಸೆಂಟ್ ಆಗಿ ಬಹಳ ಚರ್ಚೆಯಾದಂತ ವಿಷಯ, 2 ವರ್ಷದ ಪುಟ್ಟ ಕಂದಮ್ಮ ರಸ್ತೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮೃತಪಟ್ಟಿತ್ತು. ಅಂದ್ರೆ ಅಲ್ಲಿ ಬೈಕ್ ಇಂದ ಬೀಳುತ್ತೆ ಮಗು, ಹಿಂದೆಯಿಂದ ಬರ್ತಿದ್ದಂತ ಕಾರ್ ಮಗು ಮೇಲೆ ಹರಿದು ಹೋಗ್ಬಿಡುತ್ತೆ, ಮಗು ಸಾವನ್ನಪ್ಪುತ್ತೆ. ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗುತ್ತೆ. ಸ್ಥಳಕ್ಕೆ ಶಾಸಕಿ ಬರಬೇಕು ಅಂತ ಆಗ್ರಹ ಮಾಡಿದ್ರು ಕೂಡ ಶಾಸಕಿ ಮಾತ್ರ ಬರೋದೇ ಇಲ್ಲ. ಫೇಸ್ಬುಕ್ ನಲ್ಲಿ ಜನರ ಮೇಲೆ ಆರೋಪ ಮಾಡಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಇದರಿಂದ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗಿತ್ತು. ಇದು ಒಂದು ಭಾಗ, ಅದು ಕೂಡ ಮೂಲ ಸೌಕರ್ಯಕ್ಕೆ ಸೇರುತ್ತೆ ರಸ್ತೆ. ಇನ್ನೊಂದು ಕಡೆ ಕುಡಿಯೋಕೆ ನೀರು ಕೊಡಿ ಅಂತ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ. ಇದು ಕೂಡ ಶಾಸಕೀಯ ಒಂದು ಜವಾಬ್ದಾರಿ ಆಗಿರುತ್ತೆ. ಮಹದೇವಪುರದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯೋ ನೀರಿಗೆ AKG ಕಾಲೋನಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಬರೀ ಕುಡಿಯಕ್ಕಷ್ಟೇ ಅಲ್ಲ, ಶೌಚಾಲಯಕ್ಕೂ ನೀರಿಲ್ಲ, ಅಡುಗೆ ಮಾಡೋದಕ್ಕೂ ನೀರಿಲ್ಲ. ದುಡ್ಡು ಕೊಟ್ಟು ಟ್ಯಾಂಕರ್ ನೀರನ್ನ ಜನ ಪಡಿಬೇಕು ಅಂತ ಪರಿಸ್ಥಿತಿ ಇದೆ. ಬೋರ್ವೆಲ್ ಕೆಟ್ಟ ಹೋಗಿದೆ, ಆದ್ರೆ ರಿಪೇರಿ ಮಾಡಿಸ್ತಿಲ್ಲ, ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಾವೇರಿ ಕನೆಕ್ಷನ್ ತಗೊಳ್ಳಿ ಅಂತ ಹೇಳಿ ಜಲಮಂಡಳಿಯವರು ಹೇಳಿ ನುಣುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾವೇರಿ ಕನೆಕ್ಷನ್ ತಗೊಂಡಿದ್ದಾರೆ ಕೆಲವರು, ಆದ್ರೆ ಅದ್ರಲ್ಲಿ ನೀರೇ ಬರ್ತಿಲ್ಲ. ಅದನ್ನೆಲ್ಲ ಈ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ ಕೊಡ್ತಾ ಇದ್ದಾರೆ ನೀರು ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಮತ್ತೊಂದು ನ್ಯಾಯ ಅನ್ನೋ ತರ ಆಗ್ಬಿಟ್ಟಿದೆ ಮಹದೇವಪುರ ವ್ಯಾಪ್ತಿಯಲ್ಲಿ. ಅದನ್ನೆಲ್ಲ ನೀರನ್ನ ವಾಣಿಜ್ಯ ಕಟ್ಟಡಗಳಿಗೆ ಕೊಡ್ತಾ ಇದ್ದಾರೆ, ಹರಿಸ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ವಾಟರ್ ಮ್ಯಾನ್ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಶಾಸಕಿ ಮಂಜುಳಾ ಲಿಂಬಾವಳಿ ಈ ಕಡೆ ತಲೆನೂ ಹಾಕಿಲ್ಲ ಅಂತ ಹೇಳಿ ಜನ ಆರೋಪ ಮಾಡಿದ್ದಾರೆ. ಗೆದ್ದ ಮೇಲೆ ನಮ್ಮ ಸಮಸ್ಯೆ ಏನು ಅಂತ ಕೇಳಕ್ಕೆ ಅವ್ರು ಬರ್ತಾ ಇಲ್ಲ, ನಮ್ಮನ್ನು ವಿಚಾರಿಸ್ಕೊಳ್ತಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೋರ್ವೆಲ್ ಕೆಟ್ಟ ಹೋಗಿದೆ, ಅದನ್ನ ಸರಿ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಹಿರಿಯ ಅಧಿಕಾರಿಗಳ ಆದೇಶನೂ ಇದಕ್ಕೆ ಇದೆಯಂತೆ, ತುರ್ತಾಗಿ ಅದನ್ನ ಸರಿ ಮಾಡಿಸ್ಕೊಡಿ ಅಂತ ಹೇಳಿ. ಆದ್ರೆ ಬೋರ್ವೆಲ್ ದುರಸ್ತಿ ಮಾಡದೆ ನಿರ್ಲಕ್ಷ್ಯವನ್ನ ಕೆಳ ಹಂತದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ, ವಯಸ್ಸಾಗಿದೆ ಪಾಪ. ಇನ್ನೊಂದ್ ಕಡೆ ಮಹಿಳೆಯರು ಪ್ರತಿದಿನ ಮನೆ ಕೆಲಸ ಬಿಟ್ಟು ನೀರು ಹಿಡ್ಕೊಂಡು ಹೋಗೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಅವ್ರಿಗೆಲ್ಲ. ಕಾವೇರಿ ನೀರು ಕನೆಕ್ಷನ್ ತಗೊಳ್ಳಿ ಅಂತೇಳಿ ಜಲಮಂಡಳಿಯವರು ಹೇಳ್ತಾರಂತೆ. ಕನೆಕ್ಷನ್ ತಗೊಂಡ್ರು ನೀರು ಬರ್ತಾ ಇಲ್ಲ, ಬೋರ್ವೆಲ್ ಕೆಟ್ಟೋಗಿದೆ, ಟ್ಯಾಂಕರ್ ಮುಖೇನ ದುಡ್ಡು ಕೊಟ್ಟು ನೀರು ತಗೋಬೇಕು ಅಂತ ಪರಿಸ್ಥಿತಿಯಲ್ಲಿ ಈ AKG ಕಾಲೋನಿ ಜನ ಇದ್ದಾರೆ ಮಹದೇವಪುರ ವ್ಯಾಪ್ತಿಯಲ್ಲಿ. ಅಧಿಕಾರಿಗಳ ಆದೇಶ ಕೊಟ್ಟಿದ್ದಾರಂತೆ ಬೋರ್ವೆಲ್ ಸರಿ ಮಾಡಿಕೊಡಿ ಅಂತ ಹೇಳಿ. ಆದ್ರೆ ಅಧಿಕಾರಿಗಳು ಕೆಳ ಹಂತದಲ್ಲಿ ಕೆಲಸ ಮಾಡ್ತಿಲ್ಲ, ಅದನ್ನೆಲ್ಲ ಕಮರ್ಷಿಯಲ್ ಬಿಲ್ಡಿಂಗಿಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ನೀರು ಕೊಡ್ತಿದ್ದಾರೆ ಅಂತೇಳಿ ಆರೋಪ ಇದೆ. ಈಗ ಬೇಸಿಗೆ ಶುರುವಾಗಿದೆ, ಮತ್ತೆ ಈ ವರ್ಷ ಬೇರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ತಾಪಮಾನ ಜಾಸ್ತಿ ಇರುತ್ತೆ ಅಂತ ಹೇಳಿ ವರದಿ ಕೊಡ್ತಾ ಇದ್ದಾರೆ. ಆರಂಭದಲ್ಲೇ ಹಿಂಗಾಗ್ಬಿಟ್ರೆ ಇನ್ನು ಕಡು ಬೇಸಿಗೆಯಲ್ಲಿ ಇವ್ರ ಪರಿಸ್ಥಿತಿ ಹೆಂಗಿರ್ಬೇಡ ಪಾಪ. ಮತ್ತೆ ಎಷ್ಟು ದಿನ ಅಂತ ಈ ದುಡ್ಡು ಕೊಟ್ಟು ನೀರನ್ನ ತರ್ಸಕ್ ಸಾಧ್ಯ ಇವ್ರ ಹತ್ರ? ಈ ಬಗ್ಗೆ ಜನ ಏನ್ ಹೇಳಿದ್ದಾರೆ ಕೇಳೋಣ. ಮೇಡಮ್, ಇಲ್ಲಿಂದ 3 ತಿಂಗಳಿಂದ ಇಲ್ಲಿ ನೀರು ಬಿಡ್ತಾ ಇಲ್ಲ. ಎಷ್ಟು ಕೇಳಿದ್ರೂ ಇಲ್ಲಿ ನೀರು ಬಿಡೋದಿಲ್ಲ ಅಂತ ಇದ್ದಾರೆ. ಬಟ್ ನೀರು ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ಅವ್ರವ್ರ ಮನೆಗಳಿಗೆ ಎಲ್ಲೆಲ್ಲಿ ಹೋಗ್ತಾ ಇದೆ, ದೊಡ್ಡ ಮನುಷ್ಯನ ಮನೆಗೆ ಹೋಗ್ತಾ ಇದೆಯೋ ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ. ಬಟ್ ನೀರು ಬರ್ತಾ ಇಲ್ಲ. ಡೈರೆಕ್ಟ್ ಕಲೆಕ್ಷನ್ ಕೊಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಕೊಟ್ಕೊಂಡಿದ್ದಾರೆ ಅದು ಸಮಸ್ಯೆ ಇಲ್ಲ. ಆದರೆ ಬಡವ್ರಿಗೆ ಇಲ್ಲಿ ನೀರಿಲ್ಲ. 3 ತಿಂಗಳಿಂದ ನಾವು ಕೇಳ್ತಾ ಇದ್ರೆ ಅಲ್ಲಿ ಬಿಟ್ಟಿದ್ದೀರಿ ಇಲ್ಲಿ ಬಿಟ್ಟಿದ್ದೀರಿ ಅಂತ ಇದನ್ನೇ ರೀಸನ್ ಹೇಳ್ತಾ ಇದ್ದಾರೆ ಹೊರತು ಯಾರು ನೀರು ಬಿಡ್ತಾ ಇಲ್ಲ ಇಲ್ಲಿಗೆ. ಅವ್ರವ್ರ ಮನೆಗಳಿಗೆ ಮಾತ್ರ ನೀರು ಹಿಡಿತಾ ಇದ್ದಾರೆ, ಬಡವ್ರ ಮನೆಗೆ ನೀರಿಲ್ಲ. ಕಾವೇರಿ ನೀರು ಹಾಕ್ಸ್ಕೊಳ್ಳಿ ಅಂತಾರೆ. ಕಾವೇರಿ ನೀರು ಹಾಕ್ಸ್ಕೊಳ್ಳೋದಕ್ಕೆ ಅಷ್ಟು ಕೆಪಾಸಿಟಿ ಯಾರಿಗೂ ಇಲ್ಲಿಲ್ಲ, ಎಲ್ಲ ಬಡವರೇ ಇಲ್ಲಿರೋದು. AKG ಕಾಲೋನಿಲಿ 3 ತಿಂಗಳಿಂದ ನೀರಿಗೆ ಪ್ರಾಬ್ಲಮ್ ಇದೆ. ಯಾವ ವಾಟರ್ ಮ್ಯಾನು ಇಲ್ಲಿ ಸರಿಗೆ ವರ್ಕ್ ಮಾಡಲ್ಲ, ಸುಮ್ಮನೆ ಹಾಕ್ಬಿಡ್ತಾರೆ, ಟೈಮ್ ಪ್ರಕಾರ ಬಿಡ್ತಾರೆ. ಅದೆಲ್ಲ ಹೋಗುತ್ತೆ ಅದೆಲ್ಲಿ ಬರುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ದಿನ ಓಡಿಸಿ ನಾವು 800,000 ಕೊಟ್ಟು ಓಡಿಸ್ತಿದ್ದೀವಿ. ನಾವು ಬಡವರು ಎಲ್ಲಿಂದ ಬದುಕಬೇಕು ಅಂತ ಸ್ವಲ್ಪ ಸರ್ಕಾರಕ್ಕೆ ತಿಳಿಪಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 40 ವರ್ಷದಿಂದ ಇಲ್ಲಿ ಇದ್ದೀವಿ. ಗುಡಿಸಲಾಕ್ದಾಗಿಂದ ನಾವು ಫಸ್ಟ್ನಿಂದ ಇದ್ದೀವಿ. ಕುಂಟೆಗಳಾಗ ನೀರೆಲ್ಲ ಕುಡ್ದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಏನು ಮಾಡ್ತಾರೆ ಅಂದರೆ 7 ಬೋರ್ ಓಡ್ತಾ ಇದೆ, ಅದು ಎಲ್ಲೋಗ್ತಾವೆ ನಮ್ಗೆ ಗೊತ್ತಿಲ್ಲ. ಯಾರ ಮನೆಗಳಿಗೂ ನೀರಿಲ್ಲ. ಅದು ಸ್ವಲ್ಪ ಚೆಕ್ ಮಾಡಿ ನೀವು ರೆಡಿ ಮಾಡಿಸ್ಕೊಡ್ಬೇಕು. ನೀರು ಸಮಸ್ಯೆ ಅಲ್ಲೇ ಒಂದೇ ಇದು ಕೊಟ್ಟು ಬಿಟ್ಕೊಂಡವ್ರೆ. ಇವಾಗ ರೈಜಿಂಗ್ ಮೋಟ್ರ್ ಆನ್ ಮಾಡಿದ ತಕ್ಷಣ ಅವ್ರ ಮನೆಗಳಿಗೆ ಹೋಗ್ತವೆ. ಬೇರೆ ಕಡೆ ಯಾವ ಬೀದಿಗೂ ನೀರು ಬರಲ್ಲ. ಅವರವರ ರೈಜಿಂಗ್ ಪಂಕ್ಲ ವಾಟರ್ ಮ್ಯಾನ್ಗಳು ಹಾಕಿ ಕೊಟ್ಬಿಟ್ಟವ್ರೆ ದುಡ್ಡು ತಗೊಂಡು. ಇಲ್ಲಿ ತುಂಬ ನೀರು ಪ್ರಾಬ್ಲಮ್ ಏನಂದರೆ ಬಿಲ್ಡಿಂಗ್ಗಳಿಗೆಲ್ಲ ಡೈರೆಕ್ಟ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಆ ಡೈರೆಕ್ಟ್ ಹಾಕ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಇಟ್ಕೊಳ್ಳೋವರೆಗೂ ನೀರಿಲ್ಲ. ಹೌದಾ, ಅದು ಫಸ್ಟ್ ಕಟ್ ಮಾಡಿಸ್ಬೇಕು. ಮೇಯ್ನ್ ದೊಡ್ಡವ್ರು ಯಾರು ಇರ್ತಾರೋ ಅಂಥವ್ರಿಗೆಲ್ಲ ಡೈರೆಕ್ಟ್ ಕಲೆಕ್ಷನ್ ಹಾಕ್ಸ್ಕೊಂಬಿಟ್ಟಿದ್ದಾರೆ. ನಮಗೆಲ್ಲ ನೀರುಗಳಿಲ್ದೆ ಆಗ್ತಾಯಿದೆ. ನಾವೆಲ್ಲ ಹಳಬ್ರು ಇದ್ರೂ ನಮಗೆ ಸ್ವಲ್ಪ ನೀರು ಸಿಗೋ ಥರ ಆಗ್ತಾಯಿಲ್ಲ. ಎಲ್ಲ ಬಂದು ನಮ್ಮನ್ನೇ ಹಿಡ್ಕೊತಾರೆ, ನೀರು ತಿರ್ಸ್ತಾರೆ, ನೀರು ಹಿಡ್ಕೊತಾರೆ. ಎಲ್ಲ ಟ್ಯಾಂಕರಲ್ಲಿ 700, 800, 900 ಹಿಡ್ಕೊಂಡು ನಾವು ಓಡಿಸ್ಕೊತಾ ಇದ್ವಿ. 1000 ಕೊಟ್ಟು ಓಡಿಸ್ಕೊತಾ ಇದ್ದೀವಿ ಮ್ಯಾಮ್. ನಮ್ಗಳಿಗೆ ನೀರೇ ಇಲ್ಲ. ಅವ್ರು ಇರೋರು ಬೋರ್ಗಳು ಹಾಕ್ಸ್ಕೊಂಡಿರೋರಿಗೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಮೇಡಮ್, ನೀರು ತಂದ್ರೆ ನಮ್ಗೆ 800 ರೂಪಾಯಿ 1000 ರೂಪಾಯಿ ಕೊಟ್ಟು ಓಡಿಸ್ಕೊಂತ ಇದ್ದೀರಿ. ಏನೋ ಹೋಗೋ ಕಡೆ ಹೋಗ್ತಾನೆ ಇರ್ತದೆ, ಹೋಗೋ ಕಡೆ ಹೋಗ್ತಾನೆ ಇರ್ತದೆ ನೀರು. ನಮ್ಮಂತವ್ರಿಗೆ ನೀರಿಲ್ಲ, ಬಡವ್ರಿಗೆ ಮಾತ್ರ.
ಅವ್ರು ಬರ್ತಾರೆ ಇವಾಗ ಬಿಡ್ತಾರಮ್ಮ, ಇವಾಗ ಬಿಡ್ತಾರೆ ಅಂತಾರೆ. ಯಾವ ಕಡೆ ಹೋಗ್ತದ ಆ ಕಡೆ ಹೋಗ್ತಾನೆ ಇರ್ತದೆ ನೀರು. ನಾವು ಆ ಕಾವೇರಿ ನೀರು ಅಲ್ಲ ಲಾರಿ ನೀರು ಹೊಡ್ಸ್ಕೊಂತೀವಿ. ಇಂಥ ಟ್ಯಾಕ್ಟ್ರುಗಳು 700 ರೂಪಾಯಿ ಎಷ್ಟಂತ ನಾವು ಕೊಂಡ್ಕೊಂಡಾಗತ್ತ. पानी नहीं के हमके नहाए के कपड़ा खींचे के पिए के पानी हमके नहीं है। हाँ भाषा बुझी ले नाई के एने के भाषा नहीं बुझी ले। गंगा जी की तीरे के नदी दरबार ಇಲ್ಲಿ ನೀರಿನ ಪ್ರಾಬ್ಲಮ್ ಜಾಸ್ತಿನೇ ಆಗಿದೆ. ಹಳೆ ಮನೆಗಳಾಗ ಇರೋವಾಗೆಲ್ಲ ನಮ್ಗೆ ನೀರು ಚೆನ್ನಾಗೇ ಇತ್ತು, ನೀರು ಪ್ರಾಬ್ಲಮ್ ಏನು ಇಲ್ಲ ಅವಾಗೆಲ್ಲ. ದಿನ ಬಿಟ್ಟು ಇಲ್ಲ ವಾರಕ್ಕೊಂದ್ಸರಿ ಹೆಂಗೋ ಬರ್ತಾ ಇತ್ತು. ಆದರೆ ಇವಾಗ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ ಮೇಲೆ ನಮಗೂ ನೀರು ಪ್ರಾಬ್ಲಮ್ ಜಾಸ್ತಿ ಆಗಿದೆ. ನಾವು ಬಾಡಿಗೆಗಳು ಕೊಟ್ಟಿಲ್ಲ, ನಾವು ಇರೋದು ಒಂದೊಂದು ಮನೆಗಳು, ಆದ್ರೂ ನೀರು ಪ್ರಾಬ್ಲಮ್. ನಾವು ಗಾಡಿ ನೀರುಗಳು ಓಡಿಸ್ಕೊತೀವಿ, ಬಿಲ್ಡಿಂಗ್ ಅವರು ಓಡಿಸಲ್ಲ. ನೀರು ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಮೇಡಮ್ ಓಟ್ಗಳು ಮಾತ್ರ ಬರ್ತಾರೆ, ಓಟ್ ತಗೊಂಡು ಹೋದ್ರೆ ಅಂದ್ರೆ ಬರೋದೇ ಇಲ್ಲ. ಊರಿನ ಸಮಸ್ಯೆ ಯಾರೂ ಕೇಳೋರಿಲ್ಲ. ನಿಂಬಾವಳಿ ಸಾಹೇಬ್ರು 2.5 ವರ್ಷ ಆಯ್ತು ಓಟ್ ತಗೊಂಡು ಹೋಗಿ ಇಲ್ಲಿವರೆಗೆ ಏಕೆ ಗೋಪಾಲನಕರ್ನಲ್ಲಿ ಏನು ಅಂತ ಕೇಳೋರಿಲ್ಲ, ಯಾರೂ ಬರೋದಿಲ್ಲ. ನೀರಿಂದು ದೊಡ್ಡ ಸಮಸ್ಯೆ. ಕಾವೇರಿ ಕಲೆಕ್ಷನ್ ತೊಗೋಬೇಕಂದ್ರೆ 2 ಲಕ್ಷ ರೂಪಾಯಿ ಕೇಳ್ತಾರೆ. ಈ ಅಮಾಯಕರು ಎಲ್ಲಿಂದ ತರೋಕ್ಕಾಗುತ್ತೆ 2 ಲಕ್ಷ? ಮುಂಚೆ ಎಲ್ಲ ನೀರು ಚೆನ್ನಾಗಿ ಬರ್ತಿತ್ತು. ಲೈಕ್ ಪ್ರಾಬರ್ಲಿ ಇದು BWSS ಇದೆಯಲ್ಲ, ಅದು PBMP ಏನು ನಾರ್ಮಲ್ ಬೋರ್ ಇತ್ತು ಅದು ಟೇಕ್ ಔಟ್ ಮಾಡಿದ್ದಾರೆ. ಸೊ ದೇ ಆರ್ ಜಸ್ಟ್ ಏನು ಮಾಡ್ತಾ ಇದ್ದಾರೆ, ಅವ್ರು ನಮ್ಮನ್ನ ಪ್ರೆಷರ್ ಮಾಡ್ತಾ ಇದ್ದಾರೆ, ಕಾವೇರಿ ಹಾಕ್ಸ್ಕೊಳ್ಳಿ ಅಂತ. ಸೊ ಇರೋರೆಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಆಲ್ಮೋಸ್ಟ್ ಒಂದು 10-12,000 ದುಡಿತಾರೆ. ಅವ್ರಿಗೆಲ್ಲ 2 lakh 3 lakhs ಎಲ್ಲ ಕಟ್ಟಾಗಲ್ಲ ಅಟ್ ಒನ್ಸ್. ಅದರಿಂದ ಸೊ ಏನಾಗಿದೆ ಅಂದರೆ ಇವಾಗ ಹತ್ರ ಎಲೆಕ್ಷನ್ ಬರ್ತಿದೆ. ಎಲೆಕ್ಷನ್ ಟೈಮಲ್ಲಿ ಜನ ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಆದರೆ ಇಲ್ಲಿ ಜನ ಏನು ಪ್ರಾಬ್ಲಮ್ ಇದೆಯೋ ಅದು ಯಾರು ಸಾಲ್ವ್ ಮಾಡಿ ಬರ್ತಾರೆ. ಅಮ್ಮ ಒಂದು 7-8 ವರ್ಷದಿಂದ ಇದೆ ಅಂದರೆ ಇವಾಗ ಜಾಸ್ತಿ ಆಯ್ತಮ್ಮ. ಇವಾಗ ಜಾಸ್ತಿ ಅಂದರೆ ತುಂಬ ಜಾಸ್ತಿ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಹುಳ ಬಿದ್ದಿದೆ ನೀರಲ್ಲಿ, ಅದನ್ನೇ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಬೇಕಾದ್ರೆ ಬನ್ನಿ ತೋರಿಸ್ತೀವಿ. ಹುಳ ಬಿದ್ದಿರೋ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತೀವಿ. ಆ ಫಿಲ್ಟರ್ ನೀರು ಕುಡಿಯಲ್ಲ, ಸೊಂಪುಗಳಿಲ್ಲ. ನಮ್ಮ ಚಿಕ್ಕ ಸೀಟ್ ಮನೆ ಅಮ್ಮ, ತಿಂಗಳಿಗೊಂದ್ಸತಿ ಬರ್ತಾ ಇದೆ. ಯಾವಾಗ ರಾತ್ರಿ ಹೊತ್ತು ಬಿಟ್ಟಿರ್ತಾನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳವ್ರು ಒಳಗೆ ಕಲರ್ಸ್ನು ಕೊಟ್ಕೊಳ್ತಾರೆ, ನೀರು ಸಿಗ್ತದೆ. ನಮ್ಗೆ ನೀರು ಸಿಕ್ಕಲ್ಲಮ್ಮ. ನೀರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ನೀರು ಬಿಟ್ಟಾಗೂ ಮೋಟ್ರಿಗೆ ಹಾಕ್ಕೊಂಡ್ಬಿಡ್ತಾರೆ, ನೀರು ಬರಲ್ಲಮ್ಮ. ಮನೆಗೂ ಮೋಟ್ರ್ ಹಾಕ್ಕೊತಾರೆ. ತುಂಬ ಕಷ್ಟ ಇದೆ ಅಮ್ಮ. ನೀರಿಗೆ ದಯವಿಟ್ಟು ನಮ್ಗೆ ಏನಾನ ಒಂದು ವ್ಯವಸ್ಥೆ ಮಾಡಿಕೊಡಿ ಅಮ್ಮ. ಇನ್ನು ಮಹದೇವಪುರ ವ್ಯಾಪ್ತಿಯಲ್ಲಿ ಜಲಮಂಡಳಿ AEE ಆಗಿರುವಂತ ಮುಕುಂದ್ ಅವ್ರಿಗೆ ಏನು ಹೇಳಿದ್ದಾರೆ, ಹಿರಿಯ ಅಧಿಕಾರಿಗಳು ಅವ್ರಿಗೇನು ಆದೇಶ ಕೊಟ್ಟಿದ್ದಾರೆ ಕೇಳೋಣ. ಅವ್ರು ಏನ್ ಮಾಡ್ತಿದಾರೆ, ಒಂಟೆನೂರು ಬೋರ್ವೆಲ್ ತಗೋತಿ ಇದು ನೀರು ಕೊಟ್ಟು ತಗೋತಾ ಇರ್ಲಿಲ್ಲ, ತಗೋತಾ ಇರ್ಲಿ ಇನ್ಸಿಸ್ಟ್ ಮಾಡಿದೆ. ಫಸ್ಟ್ ಕಾವೇರಿ ತಗೊಂಡ್ಬಿಡ್ಲಿ, ಬೋರ್ವೆಲ್ ಬಿಡ್ಲಿ. ಬೋರ್ವೆಲ್ ಅಂದ್ರೆ ಗ್ಯಾರಂಟಿ ಇಲ್ವಲ್ಲ, ಅದು ಗ್ರೌಂಡ್ ವಾಟರ್ ಅಲ್ಲ. ನಾನು ಬೇಸಿಗೆಲ್ಲ ಡ್ರೈ ಆಗುತ್ತೆ ಅಂತ ನೀರ್ ಕೊಡ್ತಿದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಕಾವೇರಿ ನೀರು ರೂಲ್ಸ್ ಇದೆಯಾ ಏನಾದ್ರು ಆತರ? ಅಂದ್ರೆ ಕಾವೇರಿನೇ ತಗೋಬೇಕು, ಬೋರ್ವೆಲ್ ತಗೋಬಾರ್ದು ಅಂತ? ಹಂಗಲ್ಲ, ನೀರ್ ಅದು ಕೊಟ್ಮೇಲೆ ಅದನ್ನೇ ತಗೋಬೇಕಲ್ವಾ. ಬೋರ್ವೆಲ್ ಪರ್ಮನೆಂಟ್ ಅಲ್ಲ ಇದು. ಯಾವಾಗ ಹಾಳಾಗುತ್ತೆ, ಯಾವಾಗ ಬರುತ್ತೆ, ಮಳೆ ಆದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅದಾದ್ರೆ ಪರ್ಮನೆಂಟ್ ಆಗಿರುತ್ತೆ. ಕಾವೇರಿ ಸ್ವಲ್ಪ ದಿವಸ ರಿಪೇರ್ ಮಾಡೋದು ನಿಲ್ಸ್ಬಿಡಕ್ ಹೇಳಿದ್ರು ನಮ್ಮ ಏರ್ ಅಥಾರಿಟಿ ಕಡೆಯಿಂದ. ಯಾಕೆಂದ್ರೆ ಯಾರು ತಗೊಳ್ತಾ ಇಲ್ಲ ಕಾವೇರಿದು ಅಂತ. ಓಕೆ ಅದು ಹಾಳಾಗಿತ್ತಾ? ಇಲ್ಲ, ಮಾಡ್ತಾ ಇದ್ವಿ, ಏನಿಲ್ಲ ಆತರ ಏನು ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ಮಾಡಿಸ್ಕೊಳ್ತಾ ಇದ್ವಿ. ಓಕೆ, ಅಂದ್ರೆ ನಿಮ್ BWCS ಬಿಂದಾನೇ ಹೇಳಿದ್ರಾ ರಿಪೇರಿ ಬೇಡ? ಅದೇ ಹೈಯರ್ ಅಥಾರಿಟಿ ಅವ್ರು ಹೇಳಿರೋದು ಈಗಲ್ಲ, ಬಹಳ ದಿವಸ ಹಿಂದ್ಗಡೆ. ಯಾರ್ಯಾರು ತಗೊಂಡಿದಾರಲ್ಲ ಅವ್ರಿಗೆಲ್ಲ ಕೊಡ್ತಾರೆ. ಕನೆಕ್ಷನ್ ಯಾರು ಕರೆಕ್ಟ್ ಆಗಿ ತಗೊಂಡಿದಾರೋ ಅವ್ರಿಗೆಲ್ಲ ಕೊಡ್ತಾರೆ. ಕಾವೇರಿ ಕನೆಕ್ಷನ್ ತಗೊಂಡವ್ರಿಗೆ ಕೊಡ್ತಿದ್ದೀರಾ, ತಗೊಳ್ದೇ ಇದ್ದವ್ರಿಗೆ ಕೊಡ್ತಿಲ್ಲ. ಎಲ್ಲರಿಗೂ ತಗೊಳ್ಳಿ ಅಂತ ಹೇಳ್ತಾರೆ, ತಗೊಳ್ತಾ ಇಲ್ಲ ಅವ್ರ ಜನಗಳು. BBMP ಇಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ರು. ಹೆಸರು ಬದಲಾವಣೆ ಮಾಡೋದ್ರಿಂದ ಏನೂ ಆಗಲ್ಲ. ಜನರಿಗೆ ಬೇಕಾಗಿರೋದು ಬೇಸಿಕ್ ಫೆಸಿಲಿಟಿ, ಅದರಲ್ಲಿ ರಸ್ತೆ, ನೀರು ಅತ್ಯಗತ್ಯವಾಗಿದೆ. ಸೊ ಇದನ್ನೂ ಕೊಡೋಕ್ಕಾಗ್ತಾ ಇಲ್ವಾ ಹಾಗಾದ್ರೆ? ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಸ್ಥಳಕ್ಕೆ ನೀವು ವಿಸಿಟ್ ಮಾಡಿದ್ರಿ. ಸ್ವಲ್ಪ ವರ್ಷದ ಹಿಂದೆ ನೀರೆಲ್ಲ ಚೆನ್ನಾಗೇ ಇತ್ತು, ನಮ್ಗೇನು ಸಮಸ್ಯೆ ಆಗಿರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅಂದರೆ ಸ್ಥಳೀಯರು. ಸೊ ಇವಾಗ ಆಕ್ಚುಲ್ ಆಗಿ ಏನು ಪ್ರಾಬ್ಲಮ್ ಆಗ್ತಿದೆಯಂತೆ, ಬೋರ್ವೆಲ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಅಧಿಕಾರಿ ನಿಮ್ಮ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಅಂದರೆ ಕಾವೇರಿ ಕನೆಕ್ಷನ್ ಒತ್ತಾಯಪೂರ್ವಕವಾಗಿ ಹೇರಿಸೋ ಪ್ರಯತ್ನನ ಇದು? ಏನು ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ? ಶರ್ಮಿತಾ ಶೆಟ್ಟಿ, ಇದೇ ಒಂದು ಆತಂಕ, ಜೊತೆಗೆ ಇದೇ ಒಂದು ಆರೋಪ ಆ ಭಾಗದಲ್ಲಿ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಅಂದ್ರೆ ಕಾವೇರಿ ನೀರನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು, ಕಲೆಕ್ಷನ್ ಅನ್ನ ತಗೊಳ್ಬೇಕು ಅನ್ನುವಂತಹ ಕಾರಣಕ್ಕೆ ಜನಕ್ಕೆ ಹಾಗಾದ್ರೆ ನೀರ್ ಬಿಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಅಲ್ಲಿರುವಂತಹ ಜನರು ಹೇಳ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ, ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಾವು ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಊರಲ್ಲಿ ಒಂದು ಬೋರ್ವೆಲ್ ಇದೆ, ಸಾಕಷ್ಟು ಬೋರ್ವೆಲ್ ಇದೆ, 6-7 ಬೋರ್ವೆಲ್ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಬೋರ್ವೆಲ್ಗಳು ಹಾಳಾಗಿದೆ. ಇದನ್ನ ದುರಸ್ತಿ ಮಾಡಿ ಅಂತ ಹೇಳಿದ್ರೆ ಅವರು ದುರಸ್ತಿ ಮಾಡದೆ ಕಳ್ಳಾಟ
ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ AEE ಮಾತಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಹೈಯರ್ ಅಥಾರಿಟಿಯಿಂದ ನಮಗೆ ಬೋರ್ವೆಲ್ ಅನ್ನ ಸರಿ ಮಾಡಿಸಬೇಡಿ ಅಂತ ಹೇಳಿದ್ರು. ಯಾಕಂದ್ರೆ ಕಾವೇರಿ ನೀರಿನ ಕಲೆಕ್ಷನ್ ಹಾಗಾದ್ರೂ ತಗೊಳ್ತಾರ ನೋಡೋಣ, ಕನೆಕ್ಷನ್ ತಗೊಳ್ತಾರ ನೋಡೋಣ ಅನ್ನುವಂತಹ ದೃಷ್ಟಿಯಿಂದ ಸರಿ ಮಾಡಬೇಡಿ ಅಂತ ಹೇಳಿದ್ರು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ಜಲಮಂಡಳಿ ಅಧ್ಯಕ್ಷರು ಸ್ಪಷ್ಟಪಡಿಸಬೇಕು, ಎಲ್ಲಾದ್ರೂ ಬೋರ್ವೆಲ್ ನೀರನ್ನ ಕುಡಿಬೇಡಿ, ಜಲಮಂಡಳಿ ಪೂರೈಕೆ ಮಾಡುವಂತಹ ಕಾವೇರಿ ನೀರನ್ನೇ ಕುಡಿಬೇಕು ಅನ್ನುವಂತಹ ಏನಾದ್ರೂ ರೂಲ್ಸ್ ಇದೆಯಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಒಂದೊಮ್ಮೆ ಅವ್ರೇನಾದ್ರೂ ಹಂಗೆ ಹೇಳಿದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಜನ ಆದ್ರೂ ಅದನ್ನಾದ್ರೂ ಕೇಳ್ಕೊಂಡಾದ್ರೂ ಅವರು ಕನೆಕ್ಷನ್ ಹಾಕೊಳ್ತಾರೆ. ಬಟ್ ಈಗ ಅಲ್ಲಿ ನೀರಿದ್ರೂ ಕೂಡ ಜನರಿಗೆ ನೀರ್ ಬಿಡ್ತಾ ಇಲ್ಲ. ಅವರ ಮೇನ್ ಆರೋಪ ಇರುವಂತದ್ದು, ಅಲ್ಲಿರುವಂತಹ ವಾಟರ್ ಮ್ಯಾನ್ ತನಗೆ ಬೇಕಾದಂತಹ ಕಡೆಯಲ್ಲಿ ತನಗೆ ಬೇಕಾದಂತಹ ಬಿಲ್ಡಿಂಗ್ ಗೆ, ಅಂದ್ರೆ ಅಲ್ಲೊಂದಿಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ಆ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆಲ್ಲ ತನಗ್ ಬೇಕಾದಂಗ ಆತ ನೀರ್ ಬಿಡ್ತಾನೆ. ಆದ್ರೆ ಮನೆಗಳಿಗೆ, ಅಲ್ಲಿರುವಂತಹ ವಯಸ್ಸಾದಂತವರು ಒಬ್ಬೊಬ್ಬರೇ ಇರುವಂತಹ ಮನೆಗಳಿಗೆ, ಅಲ್ಲೊಬ್ರು 95 ವರ್ಷದ ಅಜ್ಜಿ ಮಾತಾಡ್ತಾ ಇದ್ರು, ಆ ಅಜ್ಜಿಯ ಮನೆಗೆ ಅಥವಾ ಯಾರ್ಯಾರು ಒಬ್ಬೊಬ್ರೆ ಇರ್ತಾರೆ ಅಂತಹವರ ಮನೆಗೆ ನೀರ್ ಬಿಡ್ತಾ ಇಲ್ಲ. ಇದ್ರ ಉದ್ದೇಶ ಏನು, ಇದ್ರ ಹಿಂದೆ ಏನ್ ಕೈವಾಡ ಇದೆ, ಅದೆಲ್ಲದನ್ನು ಕೂಡ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ರು. ಜೊತೆಗೆ ಇಡೀ ಏರಿಯಾಗೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ AKG ಕಾಲೋನಿ ಸಾಕಷ್ಟು ಜನ ಇದ್ದಾರೆ, ಅಷ್ಟೂ ಜನರ ಮನೆಗೂ ಕೂಡ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಜಗಳಕ್ಕೆ ಬರ್ತಾರೆ, ಗಲಾಟೆಗೆ ಬರ್ತಾರೆ, ಯಾಕೆ ನೀರ್ ಬಿಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ರು. ಇನ್ನು ಹೋಗ್ಲಿ, ಕಾವೇರಿ ಕನೆಕ್ಷನ್ ಯಾರು ತಗೊಂಡಿದ್ದಾರೆ, ಅವ್ರ ಮನೆಗೆ ನೀರ್ ಬಿಡ್ತಾ ಇದಾರೆ ಕೇಳಿದ್ರೆ ಅಲ್ಲೊಂದಿಬ್ರು ಕಾವೇರಿ ಕನೆಕ್ಷನ್ ಕೂಡ ಹಾಕಿಸ್ಕೊಂಡಿದ್ದಾರೆ, ಅವ್ರ ಮನೆಗೂ ಕೂಡ ನೀರ್ ಬಿಡ್ತಾ ಇಲ್ಲ. ಅವರು ಹೇಳ್ತಾ ಇದಾರೆ ನಮ್ಮ ಹತ್ರ ಲಕ್ಷ ಲಕ್ಷ ಇಸ್ಕೊಂಡ್ರು ಅಂತ. ಬಟ್ BWSSB ಸಿಬ್ಬಂದಿನ ಕೇಳಿದ್ರೆ 20 ರಿಂದ 30 ಸಾವಿರ ಅಷ್ಟೇ ಆಗುತ್ತೆ, ಲಕ್ಷ ಆಗಲ್ಲ ಅಂತಾರೆ. ಹಾಗಾದ್ರೆ ಇವ್ರ ಹತ್ರ ಲಕ್ಷಗಟ್ಟಲೆ ಯಾಕೆ ಇಸ್ಕೊಂಡ್ರು, ಇಲ್ಲಿ ಯಾರು ಕಳ್ಳಾಟ ಆಡ್ತಾ ಇದ್ದಾರೆ, ಜಲಮಂಡಳಿ ಅಧ್ಯಕ್ಷರು ಜಲಮಂಡಳಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡಿ ಜನಸಾಮಾನ್ಯರಿಗೆ ಪರಿಹಾರವನ್ನು ಒದಗಿಸುವ ಅವಶ್ಯಕತೆ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ. ಮಹದೇವಪುರ ಜನರ ಗೋಳಿದು AKG ಕಾಲೋನಿ, ತುಂಬಾ ಜನ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ, ಎಸ್ಪೆಷಲಿ ತುಂಬಾ ಹಿರಿಯರಿದ್ದಾರೆ. ಈ ಹಿಂದೆ ನೀರಿನ ಸಮಸ್ಯೆ ಇರಲಿಲ್ಲ, ಬಟ್ ಇತ್ತೀಚೆಗೆ ತುಂಬಾ ಆಗ್ತಿದೆ. ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರೆ, ಮತ್ತೆ ವಾಟರ್ ಮ್ಯಾನ್ ಕಾಸು ಕೊಟ್ಟವರಿಗೆ ನೀರು ಅನ್ನೋ ತರ ಆತನೂ ವರ್ತನೆ ಮಾಡ್ತಿರೋದ್ರಿಂದ ಬಡಪಾಯಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಂತೇಳಿ ಜನ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜಲಮಂಡಳಿ AEE ಆಗಿರುವಂತಹ ಮುಕುಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಕುಂದ್ ಅವರೇ, ನೀವು ನಮ್ಮ ರಿಪೋರ್ಟರ್ ಹತ್ರ ಮಾತಾಡ್ತಾ ಇದ್ದನ್ನ ಆಗ್ಲೇ ಆಡಿಯೋ ಕೇಳಿಸ್ಕೊಳ್ತಾ ಇದ್ವಿ. ನಿಮ್ಗೆ ಹೈಯರ್ ಅಥಾರಿಟಿ ಮೇಲಿನ ಆಫೀಸರ್ಸೇ ಹೇಳಿದ್ದಾರೆ ಕಾವೇರಿ ಕನೆಕ್ಷನ್ ತಗೊಳ್ಳಿ ಅಂತ ಅಲ್ಲಿನ ಜನ ಅಂತ, ನಿಜಾನಾ ಇದು? ಹ್ಞೂ ಮೇಡಮ್, ಎಲ್ಲರೂ ತಗೊಳ್ಳಿ ಅಂತ ಹೇಳಿದ್ದಾರೆ. ನೀರು ಕೊಟ್ಟಿದಾರಲ್ವಾ ಕಾವೇರಿದು, ತಗೊಳಕ್ಕೆ ಬಟ್ ಹೇಳಿದ್ದಾರೆ. ಪ್ರಾಕ್ಟಿಕಲಿ ಅಲ್ಲಿ ಈಗ 2-3 ಮನೆಯಲ್ಲಿ ಲಕ್ಷ ಲಕ್ಷ ಕೊಟ್ಟು ಕಾವೇರಿ ಕನೆಕ್ಷನ್ ತಗೊಂಡಿದಾರಂತೆ, ಬಟ್ ಅವ್ರಿಗೂ ನೀರು ಸಿಗ್ತಿಲ್ವಂತಲ್ಲ, ಇದಕ್ಕೇನ್ ಹೇಳ್ತೀರಾ? ಈಗ ಬರ್ತಾ ಇದೆ ಮೇಡಮ್, ಹಂಗೇನಿಲ್ಲ. ಅಲ್ಲ, ಇಲ್ಲ ಅಂತ ಹೇಳ್ತಿದಾರಲ್ಲ, ನಮ್ಮ ಚಾನೆಲ್ ಮಾತಾಡುವಾಗ ಅವ್ರು ಹೇಳ್ತಿದ್ದಾರೆ, ಸ್ಥಳೀಯರೇ ಹೇಳ್ತಿದ್ದಾರೆ, ನಾವು ಕನೆಕ್ಷನ್ ತಗೊಂಡ್ರು ನಮಗೆ ನೀರು ಕೊಡ್ತಿಲ್ಲ. ಮತ್ತೆ 20-30 ಸಾವಿರ ಆಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾರೆ ಕಾವೇರಿ ಕನೆಕ್ಷನ್ಗೆ. 2 ಲಕ್ಷ ತಗೊಂಡಿದ್ದಾರೆ ನಮ್ಮ ಹತ್ರ ಅಂತ ಡೈರೆಕ್ಟ್ ಆರೋಪ ಮಾಡ್ತಿದಾರಲ್ಲ ಜನ. ಆ ಥರ ಇಲ್ಲ ಮೇಡಮ್, ಬಿಲ್ಡಿಂಗ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈಗ ವಾಟರ್ ಮೆನ್ ಅಲ್ಲಿ ಕಳ್ಳಾಟ ಆಡ್ತಿದ್ದಾರೆ, ಅಂದ್ರೆ ಬಡವರಿಗೆ ನೀರು ಸಪ್ಲೈ ಮಾಡ್ತಿಲ್ಲ, ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅದೇನಾದ್ರೂ ಕ್ರಾಸ್ ಚೆಕ್ ಮಾಡಿದೀರಾ ನೀವು ಅಲ್ಲಿ ಹೋಗಿ? ಮಾಡ್ತಾ ಇದ್ದೀವಿ ಮೇಡಮ್, ಮಾಡ್ತಾ ಇದ್ದೀವಿ. ಈಗ ನೀರು ಬರುತ್ತೆ ನೋಡ್ತಾ ಇದ್ದೀವಿ. ಓಕೆ, ಇವಾಗ ನೀವೊಂದು ಪ್ರಾಮಿಸ್ ಮಾಡಬೇಕು, ಯಾಕಂದ್ರೆ ಈಗ ಬಡವ್ರ ಪಾಪ ಅಲ್ಲಿರೋದು, ಕಾವೇರಿ ಕನೆಕ್ಷನ್ ತಗೊಳ್ಳೇಬೇಕು ಅಂತ ರೂಲ್ಸ್ ಎಲ್ಲಾದ್ರೂ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಯ್ತು. ಸೊ ಇದಕ್ಕೆ ನಿಮ್ಮ ಉತ್ತರ, ನೀವೇನು ಭರವಸೆ ಕೊಡ್ತೀರಾ ಜನರಿಗೆ? ಮತ್ತೀಗ ತುಂಬ ಪ್ರಾಬ್ಲಮ್ ಆಗ್ತಿದೆ ಪಾಪ, ಪ್ರತಿದಿನ ಅವರಿಗೆ 1000 ರೂಪಾಯಿ ತನಕ ಕೊಟ್ಟು ಟ್ಯಾಂಕರಲ್ಲಿ ನೀರು ಹೊಡ್ಸೋಕ್ಕಾಗಲ್ಲ, ತುಂಬ ಬಡವರು ಇದ್ದಾರೆ ಅವರೆಲ್ಲ. ಸೊ ಹಾಗಾಗಿ ತುರ್ತಾಗಿ ಒಂದು ಪರ್ಯಾಯ ವ್ಯವಸ್ಥೆ ಬೇಕು, ಅದಕ್ಕೇನು ಪ್ರಾಮಿಸ್ ಮಾಡ್ತೀರಾ? ಬೋರೆಲ್ಲ ರಿಪೇರ್ ಮಾಡ್ಕೊಡ್ತೀನಿ. ಫೈನ್, ನಿಮ್ಮ ಮೇಲೆ ಒಂದು ಭರವಸೆ ಇಡ್ತೀವಿ ಮುಕುಂದ್ ಅವರೇ. ನಮ್ಮ ರಿಪೋರ್ಟ್ರು ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತಾರೆ, ದಯವಿಟ್ಟು ಅವ್ರಿಗೆ ನೀರು ಕೊಡಿಸಿ. ಯಾಕಂದ್ರೆ ಗೆದ್ದವರಂತೂ ಅವ್ರ ಕಡೆ ಮುಖ ಹಾಕಿನೂ ನೋಡ್ತಿಲ್ಲ ಅಂತ ಅವ್ರ ಪಾಪ ಆರೋಪ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನೀವಾದರೂ ಅಧಿಕಾರಿಯಾಗಿ ಅವ್ರಿಗೊಂದು ಸೊಲ್ಯೂಷನ್ ಕೊಡಿ, ಸುದ್ದಿ ಫಾಲೋ ಅಪ್ ಮಾಡ್ತೀವಿ.